ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿಗಳ ಗೋಳು ಕೇಳುವವರು ಯಾರು? ಕಣ್ಮುಚ್ಚಿ ಕುಳಿತ ಸಂಬಂಧಪಟ್ಟ ಅಧಿಕಾರಿಗಳು. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಕಂದಗಲ್ಲು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳ ಕೊರತೆ, ಸ್ವಚ್ಛ ನೀರಿಲ್ಲದೆ ವಿದ್ಯಾರ್ಥಿಗಳಿಗೆ ಕಜ್ಜಿ ಮತ್ತು ಜ್ವರ, ನೆಗಡಿ ಮುಂತಾದ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದೇವೆ. ನಾವು ಎಷ್ಟು ಬಾರಿಯೂ ಫಿಲ್ಟರ್ ನೀರು ವ್ಯವಸ್ಥೆ ಸರಿಯಾಗಿ ಮಾಡಿ ಎಂದರೂ ಕೂಡ ಕರೆಂಟ್ ವ್ಯವಸ್ಥೆ ಮಾಡಿಕೊಡಿ, ಶೌಚಾಲಯ ಕೊಠಡಿ ಮತ್ತು ಕಿಟಕಿ ಬಾಗಿಲುಗಳನ್ನು ರಿಪೇರಿ ಮಾಡಿಸಿ, ಇಲ್ಲಿನ ನೀರಿನ ಗುಂಡಿಗಳಿವೆ ಅವುಗಳನ್ನು ಸ್ವಚ್ಛಗೊಳಿಸಿ, ಒಟ್ಟಿನಲ್ಲಿ ನಮಗೆ ಬರುವಂತಹ ಅನುದಾನದಲ್ಲಿ ಸರಿಯಾಗಿ ಊಟ ತಿಂಡಿ ಕುಡಿಯಲು ಸರಿಯಾಗಿ ಫಿಲ್ಟರ್ ನೀರು ಕೊಡಿ ಎಂದು ವಿದ್ಯಾರ್ಥಿಗಳು ಕೇಳಿದ್ರೂ ಸಹ ಇಲ್ಲಿನ ಶಿಕ್ಷಕರಾಗಲಿ ಮತ್ತು ವಾರ್ಡನ್ ಆಗಲಿ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಲು ಕ್ಯಾರೆ ಅಂತ ಇಲ್ಲ. ಹೀಗಾದ್ರೆ ನಮ್ಮ ಮುಂದಿನ ಭವಿಷ್ಯವೇನು? ಪರೀಕ್ಷೆಗಳು ಕೇವಲ 2 ತಿಂಗಳಿವೆ. ನಾವು ಹೇಗೆ ಓದಿಕೊಳ್ಳಬೇಕು ಎಂದು ಇಲ್ಲಿನ ವಿದ್ಯಾರ್ಥಿಗಳ ಗೋಳಾಟವಾಗಿದೆ ಎಂದು ನಮ್ಮ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿ ಮೇಲಧಿಕಾರಿಗಳ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಚಿಗಟೇರಿ ಜಯಪ್ಪ, ಪ್ರಜಾಪವ ಟಿವಿ, ವಿಜಯನಗರ. ಏನಾಯ್ತು? ನೀರು ಏನಾಯ್ತು? ಎಷ್ಟು ದಿನ ಆಯ್ತು ಸರ್? ಜನ ಇದೀವಿ ನಾವು. ಒಂದು ಕ್ಯಾನ್ ನೀರು ತಂದು ಕೊಡ್ತಾರೆ. ಒಂದು ಕ್ಯಾನ್ ಗರ್ಲ್ಸ್ ಅಷ್ಟೇ UPSC PSI ಅವ್ರಷ್ಟೇ ಓದಾಕತ್ತಾರ ಸರ್. ನಾವ್ ಯಾರು ಓದಾಕತ್ತಿಲ್ಲ. ಅವ್ರಿಗಷ್ಟೇ UPS ರೆಡಿ ಮಾಡ್ಕೊಟ್ಟಾರ ಸರ್. ನಾವೆಲ್ಲ ಗುಡ್ ಲೈಟ್ ಆಗಿ ಓದಾಕತ್ತೀವಿ. ಯಾರಂದ್ರೆ ಇಲ್ಲ ಸರ್, ನಮಗೆ ಲೈಟ್ ಇಲ್ಲ. ಕರೆಂಟ್ ಹೋತಂದ್ರೆ ಸುಮ್ನೆ ಎಲ್ಲ ಹಂಗ ಗರ್ಲ್ಸ್ ದೇಶ ಬೆಳೆಸೋರು, ಬಾಯ್ಸ್ ದೇಶ ಹಾಳು ಮಾಡ್ತಿದ್ದಂಗಿಲ್ಲ. ಅದು ಸರ್ ಕರೆಂಟು ರಾತ್ರಿ ಹೊತ್ತು ಯಾವಾಗ ಬರ್ತೇವೆ ಹೋಗ್ತಾ ಗೊತ್ತಿಲ್ಲ. ನಮಗೆ ಕರೆಂಟ್ ಫೆಸಿಲಿಟೀಸ್ ಇಲ್ಲ. ಓದ್ಕೋಬೇಕು. ಸ್ಟಡಿ ಅವರ್ಸ್ ಇರ್ತವೆ, ಎಕ್ಸಾಮ್ಸ್ ಇರ್ತಾರೆ. ಬಂದು ಎಕ್ಸಾಮ್ಸ್ 2 ದಿನ ಬಿಟ್ಟು ಎಕ್ಸಾಮ್ಸ್. ಹಿಂಗ್ ಓದ್ಬೇಕು ನಾವು ಕರೆಂಟ್ ಇಲ್ಲ ಅಂದ್ರೆ? ಊಟ ಎಲ್ಲ ಹೆಂಗಿರುತ್ತೆ? ಊಟ ಅಂದ್ರೆ ಒಂದಿನ ಚೆನ್ನಾಗಿ ಮಾಡಿದ್ರೆ 4 ದಿನ ಚೆನ್ನಾಗಿ ಮಾಡಲ್ಲ. ಅದು ಒಂದೊತ್ತು ಯಾರು ಬಂದ ಚೆನ್ನಾಗಿ ಮಾಡ್ತಾರೆ. ಫಿಲ್ಟರ್ ನೀರಿಲ್ಲ ಇಲ್ಲಿ? ಫಿಲ್ಟರ್ ಇಲ್ಲ. ಫಿಲ್ಟರ್ ಚರಂಡಿ ನೀರು ಬಂದಂಗೆ ಬರ್ತವೆ. ಒಂಥರ ಗಂಟಲ ಸ್ಮೆಲ್ ಬರ್ತದೆ ಕುಡಿದ್ರೆ. ಇವತ್ತು ಸ್ನಾನ ಮಾಡಿಲ್ಲ? ಇಲ್ಲ, ನೀರಿಲ್ಲ, ಬೆಳಗಿನ ಕರೆಂಟ್ ಇಲ್ಲ, UPS ಇಲ್ಲ. ಬಾತ್ರೂಮಿಗೆ ಹೋಗಿಲ್ಲ. ಮನುಷ್ಯರು ದಿನಕ್ಕೆ 5 ರಿಂದ 6 ಲೀಟರ್ ನೀರು ಕುಡಿಬೇಕಂತ ಇಲ್ಲೇ ನಮ್ಮ ಲೆಕ್ಚರ್ಸ್ಗಳು ಹೇಳ್ತಾರೆ. ಆದ್ರೆ ಕುಡಿಯೋಕೆ ನೀರಿಲ್ಲ. 5-6 ಲೀಟರ್ ಬಿಡಿ, ಸಾಯಂಕಾಲ ಒಂದೇ ಕ್ಯಾನ್ ತರೋದು. ದಿನಕ್ಕೆ ಒಂದು ಕ್ಯಾನ್ನಾಗ ಎಲ್ಲರೂ ಅಂದ್ರೆ ಸ್ವಲ್ಪ ಎಷ್ಟೆಷ್ಟು ಕುಡಿಬೋದು? ಸ್ವಲ್ಪ ಒಂದು ಗ್ಲಾಸ್ ಕುಡಿಬೋದು. ದಿನಕ್ಕೆ 1 ಗ್ಲಾಸ್ ಕುಡಿದ್ರೆ ಆರೋಗ್ಯ ಕರೆಕ್ಟ್ ಇರುತ್ತಾ? ಊಟ ಚೆನ್ನಾಗಿರಲ್ಲ. ಊಟ ಚೆನ್ನಾಗಿರಲ್ಲ ಅಂದ್ಮೇಲೆ ಎಲ್ಲಿ ಹೋಗಿ ಮಾಡ್ಬೇಕು? ಊಟ ಹೊರಗಂತರೂ ಬಿಡಲ್ವಾ? ಒಳಗೆ ಮಾಡ್ಕೋಬೇಕು. ಹೆಂಗೆ ಮಾಡ್ಕೋಬೇಕು? ಅದನ್ನ ನಮಗೆ ಬೇಕಾಗಿದ್ದು ನಾವು ಪಡ್ಕೋಬೇಕಂದ್ರೆ ಏನು ಮಾಡಬೇಕು? ಸಮಸ್ಯೆಗಳನ್ನ ಕೇಳ್ತೀವಿ, ಎಷ್ಟೋ ಸಲ ಕೇಳಿದ್ದೀವಿ, ಸಾಲ್ವ್ ಮಾಡಿಲ್ಲ. ಸಮಸ್ಯೆಗಳ ಸಾಲ್ವ್ ಮಾಡಿಲ್ಲ ಅಂದ್ರೆ ಪ್ರಿನ್ಸಿಪಲ್ ಮಾಡಿಲ್ಲ, ವಾರ್ಡನ್ ಮಾಡಿಲ್ಲ, ಮತ್ತೆ ಯಾರಿಗೆ ಕೇಳ್ಬೇಕು ನಾವು? ಯಾರು ನಮ್ಮ ಪ್ರಾಬ್ಲಮ್ ಸಾಲ್ವ್ ಕೊಡೋರು ಯಾರು ಇಲ್ಲಿ? ಲ್ಯಾಬ್ ಮೆಟೀರಿಯಲ್ಸ್. ಓದೋ ವಿಚಾರಕ್ಕೆ ಬಂದರೆ ಲ್ಯಾಬ್ ಮೆಟೀರಿಯಲ್ಸ್ ಇರೋದು ಇನ್ನೊಂದು ಸ್ವಲ್ಪ ದಿವಸ. ಅದರಲ್ಲಿ ಲ್ಯಾಬ್ ಮೆಟೀರಿಯಲ್ಸ್ ಏನೂ ಇಲ್ಲ. ಫಿಸಿಕ್ಸ್ ಇನ್ಸ್ಟ್ರೂಮೆಂಟ್ ಇದೆ, ಎಲ್ಲ ಹುಡುಗರು ಸೇರಿ ಒಂದೇ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಬೇಕು. ಅದು ಒಂದರಲ್ಲೇ ಎಲ್ಲರೂ ಕಲಿಯಕ್ಕಾಗಲ್ಲ. ಈಗ ಮೊನ್ನೆ ಈ ಒಂದು ಕಾರ್ಯನಿರ್ವಾಹಕ AD ಸರ್ ಬಂದಿದ್ರು, ನೋಂಗ್ಲೋ ಅಧಿಕಾರಿ ಬಂದಿದ್ರು. ಅವಾಗ ಏನು ಹೇಳಿಲ್ಲ ನೀವು? ಹೇಳಿಲ್ಲ ಸರ್. ಅವರು ತನಿಖೆ ಬಂದಿದ್ರು. ಅವ್ರು ನಮ್ಮ ಸಮಸ್ಯೆ ಕೇಳಕ್ ಬಂದಿಲ್ಲ ಸರ್. ಅವ್ರು ಏನೋ ಹೇಳಿದ್ರು, ನೀವು ಏನೋ ತಪ್ಪು ಮಾಡ್ತಿದ್ದೀರಿ, ಅದನ್ನ ಸರಿಪಡಿಸ್ಕೊಳ್ಳಿ ಅಂತ. ನಾವು ಸರಿಪಡಿಸ್ಕೊಂತೀವಿ ಸರ್, ನಮಗೆ ಏನೇನು ಬೇಕಾಗಿದೆ ಅದನ್ನು ಕೊಡ್ರಿ ಅಂದ್ವಿ ಸರ್. ಇಲ್ಲಿ ಫಿಲ್ಟರ್ ನೀರು ವ್ಯವಸ್ಥೆ ಇದೆ ಅಂತೆ. ಫಿಲ್ಟರ್ ನೀರಿನಾಗೆ ಇವಾಗೆ ಹೋಗೋಣ ಒಳಗೆ. ಫಿಲ್ಟರ್ ನೀರು ಇಲ್ಲ, ಹಾಸ್ಟ್ಲಾಗ ಯೂಸ್ ಮಾಡೋ ನೀರು ಇಲ್ಲ, ಸ್ನಾನಕ್ಕೆ ನೀರಿಲ್ಲ, ಮುಖ ತೊಳೆಯೋಕೆ ನೀರಿಲ್ಲ. ಮತ್ತು ಫಿಲ್ಟರ್ ನೀರು ಥರನೇ ಇಲ್ಲ. ಅವು ಚರಂಡಿ ನೀರಾದರೂ ಬೇಕು ಸರ್. ಬಾಯಾಗ ನೀರು ಇಟ್ಕೊಳಕ್ಕೆ ಆಗಲ್ಲ. ಅದು ಬಾಯಾಗ ಇಟ್ಕೊಂಡ್ರೆ ಹೆಂಗೆ ಹೋಗ್ತೀರಿ? ಬೇಕಾದರೆ ಒಂದು ಗ್ಲಾಸ್ ತೊಗೊಂಡ್ಬರ್ತೀನಿ, ನೀವೇ ಚೆಕ್ ಮಾಡಿ ಎಲ್ಲ. ಮತ್ತು ಅಲ್ಲಿ ನೀರು ಟ್ಯಾಂಕ್ ತೊಳಸಿ ಅಂತ ನಾವು ಹೇಳಿದ್ವಿ, ಟ್ಯಾಂಕ್ ತೊಳಸಿಲ್ಲ. ಎಲ್ಲ ಅಲರ್ಜಿ ಆಗ್ತಿದ್ದೀವಿ ಕೈ ಮೇಲೆ ಎಲ್ಲ. ಎಲ್ಲ ಇದೆ ಸರ್, ಅಲ್ಲಿ ಕ್ಲೀನ್ ಇಲ್ಲ ಟ್ಯಾಂಕ್.